ಹಾಯ್ ಹಲೋ ಎಲ್ರು ಹೇಗಿದ್ದೀರಾ? ಐ ಆಮ್ ಲಕ್ಷ್ಮಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬ್ಯಾಂಗ್ಳೂರ್. ಇನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ರೀತಿ ಮೇಕಪ್ ವಿಡಿಯೋ ತೋರಿಸ್ತಾ ಇಲ್ಲ. ಇವತ್ತು ನಾನು ನನಗೆ ಅಂತಾನೆ ಮಿಂತ್ರಾ ಇಂದ ಬಜೆಟ್ ಫ್ರೆಂಡ್ಲಿಯಲ್ಲಿ ನಾನು ಒಂದು 5 ಡ್ರೆಸ್ ಆರ್ಡರ್ ಮಾಡಿದ್ದೀನಿ. ಎಲ್ಲಾನು ಒಂದು 500-550 ರೇಂಜ್ ಅಲ್ಲಿ, ಒಂದು 600 ಒಳಗೆ ಅನ್ಕೊಳ್ಳಿ. 500ಗೂ ಇದೆ, 550ದು ಇದೆ, ಮತ್ತೆ 470 ರುಪೀಸ್, ಒಟ್ಟಲ್ಲಿ 600 ಒಳಗೆ. ಒಟ್ನಲ್ಲಿ ಒಂದು 500 ರೇಂಜ್ ಅಲ್ಲಿ ನಾನು ಒಂದು 5 ಡ್ರೆಸ್ ಆರ್ಡರ್ ಮಾಡಿದ್ದೀನಿ. ಎಲ್ಲಾನು 2 ಪೀಸ್ ಸೆಟ್ಟೇನೆ. ಹೇಗಿದೆ ಅಂತ ನೋಡೋಣ ಬನ್ನಿ. ಇನ್ನ ಈ ಡ್ರೆಸ್ಸಸ್ ನಾನು ಯಾವ್ದು ಕೂಡ ಇನ್ನೂ ವೇರ್ ಮಾಡಿಲ್ಲ. ಆಕ್ಚುಲಿ ಇವತ್ತು ಬಂದ ತಕ್ಷಣ ನಾನು ಹಂಗೆ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಈಗ ಅಟ್ ಪ್ರೆಸೆಂಟ್ ನಾನು ವೇರ್ ಮಾಡ್ಬಿಟ್ಟು ಜೆನ್ಯೂನ್ ರಿವ್ಯೂ ಏನ್ ಅನಿಸ್ತು ಅಂತ ನಾನು ನಿಮ್ಗೆ ರಿವ್ಯೂ ಕೊಡ್ತೀನಿ. ಈ ಡ್ರೆಸ್ಸಸ್ ಎಲ್ಲಾನು ಆಲ್ಮೋಸ್ಟ್ ಎಲ್ಲ ಕಾಟನ್ ಫ್ಯಾಬ್ರಿಕ್ ಅಲ್ಲಿ ಇದೆ. ಎಲ್ಲ ಕೂಡ ಅಷ್ಟೇ ಒಂದು ಬ್ರಾಂಡೆಡ್ ತರ ಕ್ಲಾತ್ ಚೆನ್ನಾಗಿದೆ. ಇನ್ನು ಈ ಡ್ರೆಸ್ಸಸ್ ನಾನು ಈಗಲೇ ನಾನು ಕೂಡ ಓಪನ್ ಮಾಡ್ತಾ ಇರೋದು. ಹೇಗಿದೆ ಅಂತ ನಾನು ಇವಾಗ ಇನ್ಸ್ಟೆಂಟ್ ಆಗಿ ವೇರ್ ಮಾಡ್ಬಿಟ್ಟು ನಿಮ್ಗೆ ರಿವ್ಯೂ ಕೊಡ್ತೀನಿ. ಈಗ ಒಂದೊಂದಾಗಿ ಡ್ರೆಸ್ ನ ನೋಡೋಣ ಬನ್ನಿ. ಈಗ ಫಸ್ಟ್ ಒಂದು ಓಪನ್ ಮಾಡ್ತೀನಿ. ಫಸ್ಟ್ ಫ್ಯಾಬ್ರಿಕ್ ಹೇಗಿದೆ ಅಂತ ನೋಡೋಣ. ಈ ಡ್ರೆಸ್ ಫ್ಯಾಬ್ರಿಕ್ ಪ್ಯೂರ್ ಕಾಟನ್, ಸೊ ಆರಾಮಾಗಿರುತ್ತೆ, ಹೆವಿ ಕಂಫರ್ಟಬಲ್ ಇರುತ್ತೆ. ಕ್ಲಾತ್ ಅಂತೂ ನೀವು ಬೇಕಿದ್ರೆ ಒಂದ್ಸರಿ ಲಿಂಕ್ ಹಾಕಿರ್ತೀನಿ, ಬೇಕಿದ್ರೆ ಬುಕ್ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದ್ರೆ ಇಟ್ಕೊಳ್ಳಿ, ಇಷ್ಟ ಆಗಿಲ್ಲ ಅಂದ್ರೆ ರಿಟರ್ನ್ ಹಾಕ್ಬಿಡಿ. ಅಷ್ಟು ನಾನು ಪರ್ಫೆಕ್ಟ್ ಆಗಿ ಹೇಳ್ತೀನಿ ನಿಮ್ಗೆ. ಕ್ಲಾತ್ ಮಾತ್ರ ಸಖತ್ತಾಗಿದೆ. ನಾನು ಎಲ್ಲಾನು ಇದೇ ಕ್ಲಾತ್ ಬೇಕು ಅಂತಾನೆ. ಇದು ನನಗೆ ಕಂಫರ್ಟ್ ಇರುತ್ತೆ. ಆಕ್ಚುಲಿ ನನಗೆ ತುಂಬಾ ಹೆವಿ ಗ್ರ್ಯಾಂಡ್ ಡ್ರೆಸ್ಸಸ್ ಗಿಂತ ಈ ತರ ಡ್ರೆಸ್ಸಸ್ ನಾನು ತುಂಬಾ ಲೈಕ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನಾನು ಬುಕ್ ಮಾಡಿದ್ದೀನಿ. ನಾನು ಎಲ್ಲಾನು ಎಕ್ಸೆಲ್ ಸೈಜ್ ಬುಕ್ ಮಾಡಿದ್ದೀನಿ. ಎಕ್ಸೆಲ್ ಸೈಜ್ ನನಗೆ ಫಿಟ್ ಆಗುತ್ತಾ ಇಲ್ವಾ ಅಂತ ನಾನು ವೇರ್ ಮಾಡಿದ್ರೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಸ್ಲೀವ್ಗೆ ಈ ರೀತಿ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ. ಫ್ರಂಟ್ ಅಲ್ಲಿ ಈ ರೀತಿ ವಿ ನೆಕ್ ಅಲ್ಲಿ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ. ಈ ತರ ನನಗೆ ತುಂಬಾ ಇಷ್ಟ ಆಗ್ತಿರುತ್ತೆ ಪರ್ಸನಲಿ. ಯಾಕಂತಂದ್ರೆ ತುಂಬಾ ನಾನು ಕಂಫರ್ಟಬಲ್ ಇದ್ರೇನೆ ಅಲ್ವಾ ನಮಗೂ ಕೂಡ ಡೈಲಿ ಕೆಲಸ ಮಾಡೋದಕ್ಕೆ, ಮತ್ತೆ ಏನಾದ್ರು ಆಫೀಸ್ ವೇರ್ಗೆ ವೇರ್ ಮಾಡೋದಕ್ಕೆಲ್ಲ ಕಂಫರ್ಟ್ ಇರುತ್ತೆ. ಮತ್ತೆ ಪ್ಯಾಂಟು ಈ ರೀತಿ ಬರುತ್ತೆ, ಫ್ರೀ ಆಗೇ ಇದೆ ಪ್ಯಾಂಟು. ನೋಡೋಣ, ಈಗ ವೇರ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಇದು 2 ಪೀಸ್ ಸೆಟ್, ಇದು ದುಪಟ್ಟ ಬರೋದಿಲ್ಲ. ಇದೆಲ್ಲ ಅಷ್ಟೇ, ನಾನು ಫಸ್ಟ್ ಹೇಳಿದ್ನಲ್ಲ, ಒಂದು 450, 500, 550, 600 ಒಳಗೆ. ಓಕೆನಾ? ಇಷ್ಟು ರೇಂಜಸ್ ಇವತ್ತು ಇದೆ. ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕ್ತೀನಿ. ಮತ್ತೆ ನಾನು ರಿವ್ಯೂ ನೋಡ್ಬಿಟ್ಟು ನಿಮ್ಗೆ ಹೇಳ್ತೀನಲ್ವಾ, ಆ ರಿವ್ಯೂ ನಿಮ್ಗೆ ಏನಾದ್ರು ಚೆನ್ನಾಗಿ ಅನ್ಸಿದ್ರೆ ನೀವು ಬೇಕಿದ್ರೆ ಪರ್ಚೇಸ್ ಮಾಡಿ. ನಿಮ್ಗೆ ಇಷ್ಟ ಆದ್ರೆ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ರಿಟರ್ನ್ ಹಾಕ್ಬೋದು ನೀವು. ಈ ಆಪ್ಷನ್ ಕೂಡ ಇರುತ್ತೆ. ಓಕೆನಾ? ಈಗ ನಾನು ವೇರ್ ಮಾಡಿ ತೋರಿಸ್ತೀನಿ. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ ಫಿಟ್ಟಿಂಗು. ನಂಗೆ ಬ್ರಾಂಡೆಡ್ ಡ್ರೆಸ್ಸಸ್ ಏನಕ್ಕೆ ಇಷ್ಟ ಆಗುತ್ತೆ ಅಂದ್ರೆ ಈ ಒಂದು ಕಾರಣಕ್ಕೆ. ಇಲ್ಲಿ ಶೇಪ್ ನೋಡಿ ಎಷ್ಟು ಚೆನ್ನಾಗಿ ಕೊಡ್ತಾರೆ. ಅನ್ಬ್ರಾಂಡೆಡ್ ಅಲ್ಲಿ ಈ ರೀತಿ ಶೇಪ್ ಕೊಡೋದಿಲ್ಲ, ತರ ಸ್ಟ್ರೈಟ್ ಸ್ಟಿಚ್ ಮಾಡ್ಬಿಡ್ತಾರೆ. ನನ್ಗೆ ಅದಕ್ಕೆ ಅನ್ಬ್ರಾಂಡೆಡ್ ಇಷ್ಟ ಆಗೋದಿಲ್ಲ. ಸೊ ನೋಡಿ, ಬ್ರಾಂಡೆಡ್ ಎಷ್ಟು ಚೆನ್ನಾಗಿದೆ. ಆಕ್ಚುಲಿ ಎಷ್ಟು ಕಂಫರ್ಟ್ ಇದೆ. ನೀವು ಆರಾಮಾಗಿ ಆಫೀಸ್ ವೇರ್ಗೆಲ್ಲ ಸಖತ್ತಾಗಿದೆ. ಪ್ಯಾಂಟು ಅಷ್ಟೇ ತುಂಬಾ ಫ್ರೀ ಆಗಿದೆ, ಆರಾಮಾಗಿ ವೇರ್ ಮಾಡ್ಬೋದು. ತುಂಬಾ ವರ್ತು. ಇಷ್ಟು ಕಡಿಮೆ ಪ್ರೈಸ್ಗೆ ಇಷ್ಟು ನಿಮ್ಗೆ ಬ್ರಾಂಡೆಡ್ ಡ್ರೆಸ್ಸಸ್ ಸಿಗ್ತಾ ಇದೆ. ಮತ್ತೆ 2 ಪೀಸ್ ಸೆಟ್, ಇದೆಲ್ಲ ಪ್ಯೂರ್ ಕಾಟನ್ ಆಗಿರುತ್ತೆ. ಆರಾಮಾಗಿ ನಿಮ್ಗೆ ಕಂಫರ್ಟಬಲ್ ಇರುತ್ತೆ. ನೋಡಿ, ನನಗಂತೂ ಸಖತ್ ಇಷ್ಟ ಆಗೋಯ್ತು. ಜಸ್ಟ್ ಒಂದು 500 ಬಿಲೋನೆ ಅನ್ಸುತ್ತೆ ಇದು. 470 ಆರ್ 500 ಅಷ್ಟೇ, ನಾನು ಮರ್ತೋಗಿದ್ದೀನಿ. ಸೊ ನಿಮ್ಗೆ ಲಿಂಕ್ ಹಾಕಿರ್ತೀನಿ, ಬೇಕಿದ್ರೆ ಚೆಕ್ ಮಾಡಿ. ನೋಡಿ, ಇದೆಲ್ಲ ಎಷ್ಟು ಚೆನ್ನಾಗಿದೆ. ಸ್ಲೀವ್ಸ್ ಹತ್ರ ಈ ರೀತಿ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ವಿ ನೆಕ್ ಅಲ್ಲಿ ಎಂಬ್ರಾಯ್ಡ್ರಿ. ಕಲರ್ ಕೂಡ ಅಷ್ಟೇ ನಂಗೆ ತುಂಬಾ ಇಷ್ಟ ಆಯ್ತು. ಪಾಕೆಟ್ ಕೊಟ್ಟಿದಾರಪ್ಪ, ನೋಡಿ ಪಾಕೆಟ್ ಏನ್ ಮಿಸ್ ಮಾಡಿಲ್ಲ. ಪಾಕೆಟ್ ಕೊಟ್ಟಿದ್ದಾರೆ. ಫಿಟ್ಟಿಂಗ್ ನೋಡಿ, ನನ್ಗೆ ಎಕ್ಸೆಲ್ ಕರೆಕ್ಟ್ ಆಗಿ ಆಗ್ತಿದೆ. ಒಂಥರ ಡೀಸೆಂಟ್ ಲುಕ್ ಕೊಡ್ತಿದೆ. ನನಗಂತೂ ಈ ಡ್ರೆಸ್ ಸಖತ್ ಇಷ್ಟ ಆಯ್ತು. ಈ ಡ್ರೆಸ್ ನಾನು ಇಟ್ಕೊಳ್ತೀನಿ. ಆಕ್ಚುಲಿ 5 ಡ್ರೆಸ್ ನನ್ಗೆ ಇದೇ ಫ್ಯಾಬ್ರಿಕ್ ಅಲ್ಲೇ ಬುಕ್ ಮಾಡೋದ್ರಿಂದ, ಈ ಫ್ಯಾಬ್ರಿಕ್ ನನಗೆ ಪರ್ಸನಲಿ ಫೇವ್ರೇಟ್ ಆಗಿರೋದ್ರಿಂದ 5 ಡ್ರೆಸ್ಸು ನನಗೆ ವಾಪಸ್ ಕೊಡೋಕೆ ಇಷ್ಟ ಆಗಲ್ವೇನೋ. ನೋಡೋಣ, ವೇರ್ ಮಾಡಿದ್ರೆ ಗೊತ್ತಾಗುತ್ತೆ. ಬಟ್ ಸೇಮ್ ಬ್ರ್ಯಾಂಡೇ, ನೋಡೋಣ. ಬಟ್ ಇದಂತೂ 10 ಔಟ್ ಆಫ್ 10 ಕೊಡ್ತೀನಿ. ನಿಮ್ಗೆ ಏನಾದ್ರು ಈ ಡ್ರೆಸ್ ಬೇಕು ಅಂತಂದ್ರೆ ಒಂದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಂದು ಒಳ್ಳೆ ಡ್ರೆಸ್ ಸಿಗ್ತಿದೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಬುಕ್ ಮಾಡ್ಕೊಳ್ಳಿ. ಇನ್ನ ನೆಕ್ಸ್ಟ್ ಡ್ರೆಸ್ ನೋಡೋಣ. ಇನ್ನ ನೆಕ್ಸ್ಟ್ ಡ್ರೆಸ್ ಬ್ಲ್ಯಾಕ್. ಬ್ಲ್ಯಾಕ್ ಅಂತೂ ನನಗೆ ಸಖತ್ ಇಷ್ಟ ಆಗುತ್ತೆ. ಬ್ಲ್ಯಾಕ್ ಲವರ್ಸ್ಗಂತೂ ಈ ಡ್ರೆಸ್ ಸಖತ್ ಇಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಚೆನ್ನಾಗೂ ಕಾಣುತ್ತೆ. ನೋಡಿ ಏನ್ ಸಖತ್ತಾಗಿದೆ. ಎಂಬ್ರಾಯ್ಡ್ರಿ ಆಗಿರ್ಬೋದು ಎಲ್ಲ ವೇರ್ ಮಾಡಿದ್ರೆ ಸಖತ್ತಾಗಿ ಅನಿಸುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ವಿ ನೆಕ್ ಎಂಬ್ರಾಯ್ಡ್ರಿ ನೋಡಿ ಸಖತ್ತಾಗಿದೆ. ಒಂಥರ ಹೊರಗಡೆ ಎಲ್ಲ ಹಾಕೊಂಡು ಹೋಗೋದಕ್ಕೂ ಚೆನ್ನಾಗಿರುತ್ತೆ. ಆಫೀಸ್ ವೇರ್ಗೆ ಒಂಥರ ಡೀಸೆಂಟ್ ಲುಕ್ ಕೊಡುತ್ತೆ. ಹೆವಿ ಜಿಗ ಆ ತರ ಇಲ್ಲ, ಡೀಸೆಂಟ್ ಲುಕ್ ಕೊಡುತ್ತೆ. ಕಂಫರ್ಟಬಲ್, ಮೇನ್ ಕಂಫರ್ಟಬಲ್ ಇರುತ್ತೆ. ಡಿಸೈನು ನೋಡಿ ಈ ರೀತಿ ಬರುತ್ತೆ. ನಾನು ಎಲ್ಲಾನು ಎಕ್ಸೆಲ್ ಆರ್ಡರ್ ಮಾಡಿದ್ದೀನಿ. ನೋಡೋಣ ಇದು ಹೆಂಗ್ ಅನ್ಸುತ್ತೆ ಅಂತ. ಬಟ್ ಸೇಮ್ ಬ್ರ್ಯಾಂಡೇ, ಸೈಜ್ ಫಿಟ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಬಟ್ ವೇರ್ ಮಾಡಿದ್ರೇನೆ ಗೊತ್ತಾಗುತ್ತೆ. ಪ್ಯಾಂಟ್ ನೋಡಿ ಸೇಮ್ ಅದೇ ರೀತಿ ಪ್ಯಾಂಟ್. ಇದೆಲ್ಲ ಬಜೆಟ್ ಫ್ರೆಂಡ್ಲಿ.
ಇಷ್ಟು ಕಡಿಮೆ ಪ್ರೈಸ್ಗೆ ನಿಮ್ಗೆ ಇಷ್ಟು ಚೆನ್ನಾಗಿರುವಂತ ಡ್ರೆಸ್ ಸಿಗ್ತಾ ಇದೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಪದೇ ಪದೇ ಇದು ಸಿಗೋದೇ ಇಲ್ಲ. ಇದು ಪದೇ ಪದೇ ಔಟ್ ಆಫ್ ಸ್ಟಾಕ್ ಆಗ್ತಾನೆ ಇರುತ್ತೆ. ಯಾಕಂತಂದ್ರೆ ಇದು ಅಷ್ಟು ಚೆನ್ನಾಗಿದೆ, ಯಾರು ರಿಟರ್ನ್ ಹಾಕೋದಿಕ್ಕೆ ಇಷ್ಟಪಡಲ್ಲ. ನಾನು 5 ತರ್ಸ್ಕೊಂಡು ನನಗೆ ಇವಾಗ 5 ಮೇಲೂ ಇಷ್ಟ ಆಗ್ತಿದೆ. ಜಸ್ಟ್ ಹಿಂಗ್ ತೆಗೆದು ನೋಡ್ದೆ, ಬಟ್ಟೆ ಮಾತ್ರ ತೆಗೆದು ನೋಡ್ದೆ, ಹಿಂಗ್ ವೇರ್ ಮಾಡಿ ನೋಡಿಲ್ಲ. ಸೊ ನೋಡೋಣ ಲಾಸ್ಟ್ ಅಲ್ಲಿ ಏನ್ ಡಿಸೈಡ್ ಮಾಡ್ತೀನಿ ಅಂತ. ಈಗ ಈ ಒಂದು ಡ್ರೆಸ್ ನ ವೇರ್ ಮಾಡ್ಬಿಟ್ಟು ತೋರಿಸ್ತೇನೆ. ವಾವ್, ನೋಡಿ ಈ ಡ್ರೆಸ್ಸು ಬ್ಲಾಕ್ ಕಲರ್ ಏನ್ ಸಖತ್ತಾಗಿ ಅನಿಸ್ತಿದೆ. ನಂಗೆ ನೋಡಿದ ತಕ್ಷಣ ಗೊತ್ತಾಯ್ತು. ನಾನು ನೋಡಿ ಪಾಕೆಟ್ ಅಷ್ಟೇ, ಸೈಜ್ ಅಂತೂ ಪಕ್ಕಾ ಕಂಫರ್ಟಬಲ್ ಇದೆ. ನಾನು ನಾರ್ಮಲ್ ಆಗಿ ಎಕ್ಸೆಲ್ ಎಲ್ಲ ಇದ್ರಲ್ಲೂ ತಗೊಳ್ಳೋದು ಬ್ರಾಂಡೆಡ್ ಅಲ್ಲಿ. ಸೊ ಕಂಫರ್ಟಬಲ್ ಇದೆ, ಮತ್ತೆ ನಿಮ್ಗೆ ಶೇಪ್ ಕೂಡ ಚೆನ್ನಾಗಿ ಅನ್ಸುತ್ತೆ. ಸೂಪರ್ ಆಗಿದೆ ಡ್ರೆಸ್ ಮಾತ್ರ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಪ್ಯಾಂಟ್ ನೋಡಿ ಎಷ್ಟು ಕಂಫರ್ಟಬಲ್ ಆಗಿದೆ, ನನಗಂತೂ ಸಖತ್ ಇಷ್ಟ ಆಯ್ತು. ನೋಡಿ ಕ್ಲಾತ್ ಅಂತೂ ನೀವ್ 2 ಮಾತು ಹೇಳಂಗೆ ಇಲ್ಲ, 100%. ಬೇಕಿದ್ರೆ ನೀವು ಒಂದ್ಸರಿ ಬುಕ್ ಮಾಡ್ಕೊಳ್ಳಿ, ನಿಮ್ಗೆ ಇಷ್ಟ ಆದ್ರೆ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ರಿಟರ್ನ್ ಹಾಕ್ಬಿಡಿ. ನನಗಂತೂ ಒಳ್ಳೆ ಡ್ರೆಸ್ ಸಜೆಸ್ಟ್ ಮಾಡಿದೀರಾ ಅಂತ ನೀವು 100% ನನಗೆ ಹೇಳ್ತೀರಾ. ಬೇಕಿದ್ರೆ ಕಮೆಂಟ್ ಅಲ್ಲಿ, ಬೇಕಿದ್ರೆ ನೀವು ಒಂದ್ಸರಿ ಟ್ರೈ ಮಾಡಿ. ಒಂದ್ಸರಿ ಒಂದ್ ಡ್ರೆಸ್ ಬುಕ್ ಮಾಡ್ಕೊಂಡು ಟ್ರೈ ಮಾಡಿ, 100% ನೀವು ಎಲ್ಲ ಡ್ರೆಸ್ ಬುಕ್ ಮಾಡ್ಕೊಂತೀರಾ. ಅಷ್ಟು ಶೋರ್ ಆಗಿ ಹೇಳ್ತೀನಿ ನಾನು. ನನಗಂತೂ ಅಷ್ಟು ಫೇವ್ರೆಟ್ ಆಗ್ಬಿಟ್ಟಿದೆ. ಇಷ್ಟು ಬಜೆಟ್ ಫ್ರೆಂಡ್ಲಿಯಲ್ಲಿ ಬ್ರಾಂಡೆಡ್ ಡ್ರೆಸ್ ಸಿಗ್ತಿದೆ. ಆಕ್ಚುಲಿ 500 ರೇಂಜ್ ಅಲ್ಲಿ ಸಿಗುತ್ತೆ, ಬಟ್ ಅದು ಅನ್ಬ್ರಾಂಡೆಡ್ ಇರುತ್ತೆ. ಅನ್ಬ್ರಾಂಡೆಡ್ ನನಗೆ ಕೆಲವೊಂದು ಏನಕ್ಕೆ ಇಷ್ಟ ಆಗಲ್ಲ ಅಂತಂದ್ರೆ, ಇಲ್ಲಿ ಶೇಪ್ ಎಲ್ಲ ಕೊಡಲ್ಲ. ನಾನು ಫಸ್ಟೇ ಹೇಳದ್ನಲ್ಲ, ಅದು ಏನೋ ಒಂಥರ ಕಂಫರ್ಟಬಲ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಬ್ರಾಂಡೆಡ್ ಅಲ್ಲಿ ನಿಮ್ಗೆ ಸಕ್ಕದಾಗಿರುವಂತ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇರುವಂತ ಡ್ರೆಸ್ ಸಿಗ್ತಿದೆ. ಆರಾಮಾಗಿ ಬುಕ್ ಮಾಡ್ಕೋಬಹುದು. ಈ ಡ್ರೆಸ್ಗೂ ಅಷ್ಟೇ 10/10 ಎಂಬ್ರಾಯ್ಡ್ರಿ ನೋಡಿ ಏನ್ ಸಕ್ಕತ್ತಾಗಿದೆ. ನನಗಂತೂ ಎಷ್ಟು ಇದು ಸಿಂಪಲ್ ಎಂಬ್ರಾಯ್ಡ್ರಿ ಕೊಟ್ಟಿದ್ರು, ಎಷ್ಟು ಲುಕ್ ಆಗಿದೆ ನೋಡಿ, ಸಖತ್ತಾಗಿದೆ. ನಾನೊಂದು ಇದೇ ರೀತಿ ವಿ ನೆಕ್ ಡ್ರೆಸ್ ಒಂದು ತಗೊಂಡಿದ್ದೆ, ಬಟ್ ಅಲ್ಲಿ ಈ ರೀತಿ ಶೇಪೇ ಕೊಟ್ಟಿಲ್ಲ ನನ್ಗೆ. ನಾನು ದಪ್ಪ ಕಾಣಿಸ್ತೀನಿ ಅದ್ರಲ್ಲಿ. ಈ ರೀತಿ ಶೇಪ್ ಕೊಟ್ರೆ ಯಾವುದೇ ಕಾರಣಕ್ಕೂ ದಪ್ಪ ಕಾಣಲ್ಲ, ಸಣ್ಣ ಇರ್ತೀವಿ. ಒಂದು ಡ್ರೆಸ್ ನೋಡಿ ಇಲ್ಲೆಲ್ಲ ದೊಗ್ಲ ಕೊಟ್ಬಿಟ್ರೆ, ಇದು ವಿ ನೆಕ್ ಇರೋದ್ರಿಂದ ಹಿಂಗ್ ಸ್ಟ್ರೈಟ್ ಕಾಣಿಸ್ಬಿಟ್ಟು ಆ ಡ್ರೆಸ್ ಹಾಕೊಂಡಾಗೆಲ್ಲ ನಾನು ದಪ್ಪ ಅನಿಸ್ತೀನಿ. ಬಟ್ ಅದನ್ನ ಡೈಲಿ ವೇರ್ಗೆ ಅಂತ ಹಾಕೊಂಡ್ಬಿಟ್ಟಿದೀನಿ. ಬಟ್ ಈ ಡ್ರೆಸ್ ನೋಡಿದ್ಮೇಲೆ ನೋಡಿ ಈ ರೀತಿ ವಿ ನೆಕ್ ಎಲ್ಲ ಹಂಗೆ ಇರುತ್ತೆ ಅಂತ ಅನ್ಕೊಂಡ್ಬಿಟ್ಟಿದೆ ನಾನು. ಇಷ್ಟು ಚಿಕ್ಕ ವಿ ನೆಕ್, ಇಷ್ಟಲಿ ತನಕ ಬಂದ್ರೆ ನಾರ್ಮಲ್ ಆಗಿ ಚೆನ್ನಾಗಿರ್ಬೋದು, ಇಷ್ಟು ಚಿಕ್ಕದ್ ಬಂದ್ರೆ ಅದೇ ರೀತಿ ಇರ್ಬೋದು ಅನ್ಕೊಂಡ್ಬಿಟ್ಟಿದೆ. ಬಟ್ ಈ ಡ್ರೆಸ್ ನಾವು ವೇರ್ ಮಾಡಿದ್ಮೇಲೆ ಆ ಥಾಟ್ ಚೇಂಜ್ ಆಗಿದೆ. ನಿಮ್ಗೆ ಈ ಕಲರ್ ಡಿಸೈನ್ ಇಷ್ಟ ಆದ್ರೆ ಕಣ್ ಮುಚ್ಕೊಂಡ್ ಬುಕ್ ಮಾಡ್ಕೊಂಬಿಡಿ. ಕ್ವಾಲಿಟಿ ಎಲ್ಲಂತೂ ನೋ ಕಾಂಪ್ರಮೈಸ್, ಸಕ್ಕದಾಗಿದೆ, ಮತ್ತೆ ಬಜೆಟ್ ಫ್ರೆಂಡ್ಲಿ. ಓಕೆನಾ? ಇನ್ನ ನೆಕ್ಸ್ಟ್ ಡ್ರೆಸ್ ನೋಡೋಣ. ನೆಕ್ಸ್ಟ್ ಡ್ರೆಸ್ ನೋಡೋದಾದ್ರೆ ಪಿಂಕ್ ಕಲರು. ಫ್ಯಾಬ್ರಿಕ್ ಅಂತೂ ಮುಟ್ಟಿದ್ರೇನೆ ನಾನೇ ಫಿದಾಗಿ ಹೋಗ್ಬಿಡ್ತೀನಿ ಈ ಫ್ಯಾಬ್ರಿಕ್ಗೆ, ಅಷ್ಟು ಚೆನ್ನಾಗಿದೆ. ವಾವ್, ಏನ್ ಸಕ್ಕತ್ತಾಗಿದೆ. ಕೆಳಗಡೆ ಲೇಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಸ್ಲೀವ್ಸ್ಗೆ ಈ ರೀತಿ ಲೇಸ್ ಎಲ್ಲ ಇದೆ, ಹೈಲೈಟ್. ಫ್ಯಾಬ್ರಿಕ್ ಕ್ವಾಲಿಟಿ ಅಂತೂ ನನಗೆ ಎಷ್ಟು ಹೇಳಿದ್ರು ಸಾಕಾಗ್ತಿಲ್ಲ, ಅಷ್ಟು ಚೆನ್ನಾಗಿದೆ. ಇನ್ನ ಇದು ಕೆಳಗಡೆ ಇಲ್ಲೂ ಕೂಡ ಕೊಟ್ಟಿದ್ದಾರೆ ಈ ರೀತಿ ಲೇಸ್, ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ. ವೇರ್ ಮಾಡಿ ಕೂಡ ತೋರಿಸ್ತೀನಿ, ನಿಮ್ಗೆ ಗೊತ್ತಾಗತ್ತೆ. ಇನ್ನ ಇದಕ್ಕೂ ಕೂಡ ಸೇಮ್ ಇದೇ ರೀತಿ ಪ್ಯಾಂಟು. ನಾನೆಲ್ಲ 2 ಪೀಸ್ ಸೆಟ್ ಇವತ್ತು ಮಾಡಿರೋದು. ಈ ತರದ್ ಒಂದು 5-6 ಡ್ರೆಸ್ ಇಟ್ಕೊಂಡ್ಬಿಟ್ರೆ ಆಫೀಸ್ಗೆ ನಿಜ ನಿಮ್ಗೆ ಲೈಕ್ ಆಗ್ಬಿಡುತ್ತೆ, ಆರಾಮಾಗಿರುತ್ತೆ. ವಾರ ಪೂರ್ತಿ ಹಾಕೊಂಡು ಹೋಗ್ಬೋದು, ನೆಕ್ಸ್ಟ್ ರಿಪೀಟ್ ಮಾಡ್ಕೋಬಹುದು. ನೋಡಿ ಈ ರೀತಿ ಪ್ಯಾಂಟ್ಗೆ ಈ ರೀತಿ ಏನೋ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ. ವೇರ್ ಮಾಡಿದ್ರೆ ಹೆಂಗ್ ಕಾಣಿಸುತ್ತೆ ಅಂತ ನೋಡ್ಬೇಕು. ಓಕೆ, ವೇರ್ ಮಾಡ್ಬಿಟ್ಟು ತೋರಿಸ್ತೀನಿ. ಈ ಡ್ರೆಸ್ ನೋಡಿ ವೇರ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಪಿಂಕ್ ಮತ್ತೆ ಆರೆಂಜ್ ಕಾಂಬಿನೇಷನ್, ಮತ್ತೆ ಅಲ್ಲೆಲ್ಲ ಗ್ರೀನ್ ಕೂಡ ಕೊಟ್ಟಿದ್ದಾರೆ. ಈ ಕಾಂಬಿನೇಷನ್ಸ್ ಅಂತೂ ಸಕ್ಕತ್ತಾಗಿ ಕಾಣಿಸುತ್ತೆ. ಹೆವಿ ಟ್ರೆಂಡಿಂಗ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಸ್ಲೀವ್ಗೆ ಈ ರೀತಿ ಲೇಸ್ ಕೊಟ್ಟಿರೋದು, ವೈಟ್ ಲೇಸ್ ಹೈಲೈಟ್ ಆಗ್ತಿದೆ. ತುಂಬಾ 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 ಕಂಫರ್ಟಬಲ್ ಇದೆ. ಇನ್ನ ಪಾಕೆಟ್ ಬಂದ್ರೆ ಈ ಡ್ರೆಸ್ಸಿಗೆ ಪಾಕೆಟ್ ಇಲ್ಲ. ಓಕೆ, ಕೊಟ್ಟಿಲ್ಲ ಪಾಕೆಟ್. ಪಾಕೆಟ್ ಇಲ್ಲ ಅಂದ್ರೂ ಚೆನ್ನಾಗಿದೆ ಲುಕ್ ವೈಸ್. ಇನ್ನ ಈ ಲೇಸ್ ನೋಡಿದ್ರೆ ನೋಡಿ ಈ ರೀತಿ ಕೊಟ್ಟಿದ್ದಾರೆ, ಕೆಳಗೆ ಚೆನ್ನಾಗಿ ಕಾಣಿಸ್ತಿದೆ. ಮತ್ತೆ ಹಿಂದೆ ಕೂಡ ಕೊಟ್ಟಿದ್ದಾರೆ ಸೇಮ್ ಇದೇ ರೀತಿ ಲೇಸು, ಕಂಫರ್ಟಬಲ್ ಇದೆ. ಬಟ್ ಈ ಡ್ರೆಸ್ಸಿಗೆ ಪಾಕೆಟ್ ಒಂದಿಲ್ಲ, ಇನ್ನೆಲ್ಲ ಚೆನ್ನಾಗಿದೆ. ಕ್ವಾಲಿಟಿಯಲ್ಲಂತೂ ನೋ ಕಾಂಪ್ರಮೈಸ್, ಸಖತ್ತಾಗಿದೆ. ಬಜೆಟ್ ಫ್ರೆಂಡ್ಲಿಯಲ್ಲಿ ಬೆಸ್ಟ್ ಅಂತ ಹೇಳ್ಬೋದು. ಚೆನ್ನಾಗಿದೆ. ನಿಮ್ಗೆ ಹೇಗೆ ಅನ್ನಿಸ್ತು, ನಿಮ್ಗೆ ಯಾವ ಡ್ರೆಸ್ ಇಷ್ಟ ಆಯ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನನಗೆ. ಓಕೆನಾ? ಇನ್ನ ಈ ಡ್ರೆಸ್ಗೂ ಅಷ್ಟೇ ಯಾವುದೇ ರೀತಿ ಏನು ಹೆಸರಿಡೋ ತರ ಇಲ್ಲ. ಪಾಕೆಟ್ ಒಂದಿಲ್ಲ. ಪಾಕೆಟ್ ಬೇಕು ಅಂತಂದ್ರೆ ಪಾಕೆಟ್ ಇರೋದನ್ನ ಪರ್ಚೇಸ್ ಮಾಡಿ. ನನ್ ಪಾಕೆಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನಂಗೆ ಕಂಫರ್ಟಬಲ್ ಇದ್ರೆ ಸಾಕು, ಕ್ಲಾತ್ ಚೆನ್ನಾಗಿದೆ ಸಾಕು ಅಂದ್ರೆ ಇದನ್ನ ಪರ್ಚೇಸ್ ಮಾಡ್ಬೋದು. ಇದಕ್ಕೂ ಅಷ್ಟೇ 10/10 ಕೊಡ್ತೀನಿ, ಆರಾಮ್ಸೆ ಪರ್ಚೇಸ್ ಮಾಡಿ, ಸಕ್ಕದಾಗಿದೆ. ಇನ್ನ ನೆಕ್ಸ್ಟ್ ಡ್ರೆಸ್, ಇದು ಕೂಡ ಅಷ್ಟೇ ವಿ ನೆಕ್. ಕಲರ್ ಇಷ್ಟ ಆಯ್ತು ನನಗೆ, ತರ ಲ್ಯಾವೆಂಡರ್
ಲ್ಯಾವೆಂಡರ್ ಕಲರು, ಲೈಟ್ ಕಲರು, ಎಲ್ಲಾ ಸ್ಕಿನ್ ಶೇಡ್ ಅವ್ರಿಗೂ ಚೆನ್ನಾಗಿ ಸೆಟ್ ಆಗುತ್ತೆ ಆಕ್ಚುಲಿ ಇದು. ಈ ಡ್ರೆಸ್ ಹಾಕೊಂಡ್ರೆ ಎಲ್ರು ಚೆನ್ನಾಗಿ ಕಾಣ್ತಾರೆ. ಡಾರ್ಕ್ ಇರೋರು ಚೆನ್ನಾಗಿ ಕಾಣ್ತಾರೆ, ಫೇರ್ ಇರೋರು ಚೆನ್ನಾಗಿ ಕಾಣ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಇಲ್ಲಿ ಈ ರೀತಿ ನಿಮಗೆ ಇದು ಆಕ್ಚುಲಿ ಇದು ಎಂಬ್ರಾಯ್ಡ್ರಿ, ಮಿರರ್ ವರ್ಕ್ ಅಲ್ಲ, ಎಂಬ್ರಾಯ್ಡ್ರಿ ಚೆನ್ನಾಗಿದೆ. ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಎಂಬ್ರಾಯ್ಡ್ರಿ ಮಾಡಿದ್ದಾರೆ. ಮತ್ತೆ ಸ್ಲೀವ್ ಅಲ್ಲೂ ಕೂಡ ಅಷ್ಟೇ ಎಂಬ್ರಾಯ್ಡ್ರಿ ಬಂದಿದೆ. ಸಕ್ಕತ್ತಾಗಿದೆ. ಓವರ್ ಆಲ್ ಕಾಟನ್ ಫ್ಯಾಬ್ರಿಕ್ ಇದು. ಇನ್ನ ಇದಕ್ಕೆ ಪ್ಯಾಂಟ್ ಸೇಮ್ ಇದೇ ರೀತಿ ಬರುತ್ತೆ ನೋಡಿ. ಈ ರೀತಿ ಪ್ಯಾಂಟ್ ಎಲ್ಲ ತುಂಬಾ ಕಂಫರ್ಟಬಲ್ ಇದೆ. ಎಷ್ಟೊಂದ್ ಡ್ರೆಸ್ ಅಲ್ಲಿ ಟಾಪ್ ಆಗುತ್ತೆ, ಪ್ಯಾಂಟ್ಗಳಾಗಲ್ಲ. ಬಟ್ ಈ ಡ್ರೆಸ್ಸಸ್ ಎಲ್ಲ ಆ ರೀತಿ ಇಲ್ಲ, ಆರಾಮಾಗಿ ಕಂಫರ್ಟಬಲ್ ಇರುತ್ತೆ. ಫ್ಯಾಬ್ರಿಕ್ ಕಂಫರ್ಟಬಲ್ ಇದೆ. ವೇರ್ ಮಾಡಿ ತೋರಿಸ್ತೀನಿ ಹೇಗಿರುತ್ತೆ ಅಂತ ನೋಡೋಣ ಫಿಟ್ಟಿಂಗು. ಈ ಡ್ರೆಸ್ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಎಂಬ್ರಾಯ್ಡ್ರಿ, ಇದು ಮಿರರ್ ವರ್ಕ್ ಅಲ್ಲ ಅಂತ ನಾನು ಆಲ್ರೆಡಿ ಹೇಳಿದ್ನಲ್ಲ, ಎಂಬ್ರಾಯ್ಡ್ರಿ ವರ್ಕ್ ಇದು ಚೆನ್ನಾಗಿದೆ. ವೈಟ್ ಒಂಥರ ಹೈಲೈಟ್ ಕಾಣಿಸ್ತಾ ಇದೆ. ಎಂಬ್ರಾಯ್ಡ್ರಿನೇ ಇಲ್ಲಿ ಸ್ಲೀವ್ಗೂ ಕೂಡ ಕೊಟ್ಟಿದ್ದಾರೆ. 3/4 ಸ್ಲೀವ್ ಬರುತ್ತೆ. ಚೆನ್ನಾಗಿದೆ ಡ್ರೆಸ್ಸು. ಇನ್ನ ನೋಡಿ ಇದಕ್ಕೆ ಪಾಕೆಟ್ ಇದೆ, ಸೇಮ್ ಪಾಕೆಟ್ ಇದೆ. ಅದು ಒಂದ್ ಡ್ರೆಸ್ಸಿಗೆ ಮಾತ್ರ ಪಾಕೆಟ್ ಇಲ್ಲ, ಇನ್ನೂ ಒಂದ್ ಡ್ರೆಸ್ ಇದೆ, ನೋಡೋಣ ಅದಕ್ಕೆ ಪಾಕೆಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋಣ. ಬಟ್ ಇದಕ್ಕೆ ಪಾಕೆಟ್ ಇದೆ. ಇನ್ನ ನೋಡಿ ಎಷ್ಟು ಚೆನ್ನಾಗಿ ಫಿಟ್ಟಿಂಗ್ ಇದೆ. ಇನ್ನ ಪ್ಯಾಂಟು ಅಷ್ಟೇ ತುಂಬಾ ಕಂಫರ್ಟಬಲ್ ಇದೆ. ಆರಾಮ್ಸೆ ವೇರ್ ಮಾಡ್ಬೋದು. ಸೈಜು ಅಷ್ಟೇ, ಶೇಪು ಅಷ್ಟೇ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಈ ಡ್ರೆಸ್ಗೂ ಅಷ್ಟೇ 10/10 ಕೊಡ್ತೀನಿ. ಸಕ್ಕತ್ತಾಗಿದೆ, ಬೇಗ ಪರ್ಚೇಸ್ ಮಾಡಿ. ಆಕ್ಚುಲಿ ನಾನು ಒಂದು ಡ್ರೆಸ್ ಏನಾದ್ರು ಆರ್ಡರ್ ಮಾಡ್ಬೇಕು ಅಂತಂದ್ರೆ ತುಂಬಾ ರಿಸರ್ಚ್ ಮಾಡಿ ನಾನು ಆರ್ಡರ್ ಮಾಡ್ತೀನಿ. ಚೆನ್ನಾಗಿಲ್ಲದೆ ಇರೋದನ್ನ ಆಲ್ಮೋಸ್ಟ್ ನಾನು ವಿಡಿಯೋ ಮಾಡೋದಕ್ಕೆ ಹೋಗಲ್ಲ. ಚೆನ್ನಾಗಿದ್ರೆ ಮಾತ್ರ ವಿಡಿಯೋ ಮಾಡ್ತೀನಿ, ಇಲ್ಲ ನಾನು ಅದನ್ನ ರಿಟರ್ನ್ ಹಾಕ್ಬಿಡ್ತೀನಿ. ಬಟ್ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಬಜೆಟ್ ಫ್ರೆಂಡ್ಲಿಯಲ್ಲಿ ಒಂದು ಬೆಸ್ಟ್ ಡ್ರೆಸ್ಸಸ್ಸು. ಫಿಟ್ಟಿಂಗ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ನನಗಂತೂ ಈ ಡ್ರೆಸ್ ವೇರ್ ಮಾಡಿದ್ರೆ ಒಂಥರ ಖುಷಿ ಅನ್ನಿಸ್ತಾ ಇದೆ. ಯಾಕಂತಂದ್ರೆ ಫಿಟ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಅನ್ನಿಸ್ತಿದೆ. ನಂಗೆ ಮೇನ್ ಈ ಫಿಟ್ಟಿಂಗ್ ಇಷ್ಟ ಆಯ್ತು, ಮತ್ತೆ ಫ್ಯಾಬ್ರಿಕ್ ಇಷ್ಟ ಆಯ್ತು, ಡಿಸೈನ್ಸು ಅಷ್ಟೇ ಎಲ್ಲಾನು ಸಖತ್ತಾಗಿದೆ. ಬೇಕಿದ್ರೆ ನೀವು ಯಾವ್ದಾದ್ರು ಒಂದು ನಿಮ್ಗೆ ಇಷ್ಟ ಆಗಿರೋ ಕಲರ್ನ ಬುಕ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆದ್ರೆ ಬೇಕಿದ್ರೆ ಬೇರೆ ಬುಕ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ರಿಟರ್ನ್ ಹಾಕ್ಬೋದು. ಏನ್ ಸಖತ್ತಾಗಿದೆ, ನನಗಂತೂ ಸಖತ್ ಇಷ್ಟ ಆಯ್ತು. 10/10. ಇದನ್ನು ಅಷ್ಟೇ ಆರಾಮ್ಸೆ ಪರ್ಚೇಸ್ ಮಾಡ್ಬೋದು. ಇನ್ನ ನೆಕ್ಸ್ಟ್ ಇದು ಲಾಸ್ಟ್ ಬಂದು ನಾನು 5 ಆರ್ಡರ್ ಮಾಡಿದ್ದೆ. ರಿವ್ಯೂ ಚೆನ್ನಾಗಿದೆ ಅಂತ ಒಂದೇ ಸರಿ 5 ಮಾಡಿದ್ದೀನಿ. ಯಾವ್ದು ಚೆನ್ನಾಗಿದೆ ಅದು ಇಟ್ಕೊಳ್ಳೋಣ, ಚೆನ್ನಾಗಿಲ್ದಿರೋ ರಿಟರ್ನ್ ಕಳ್ಸೋಣ ಅಂತ. ಬಟ್ ನಾನು ನೋಡ್ತಿದ್ರೆ ನಂಗೆ ಯಾವುದು ರಿಟರ್ನ್ ಕಳ್ಸೋಕೆ ಇಷ್ಟನೇ ಆಗ್ತಿಲ್ಲ, ಎಲ್ಲ ಇಟ್ಕೋಬೇಕು ಅನ್ನಿಸ್ತಿದೆ. ನೋಡಿ ಏನು ಸಖತ್ತಾಗಿದೆ ಈ ಡ್ರೆಸ್. ನೋಡಿ ಇಲ್ಲಿ ಲೇಸ್ ಕೊಟ್ಟಿದ್ದಾರೆ. ಈ ಲೇಸ್ ನೋಡಿ ಎಷ್ಟು ಚೆನ್ನಾಗಿ ಒಂದು ಲುಕ್ ಕೊಡ್ತಿದೆ ನಿಮಗೆ. ಒಂಥರ ಮೆರೂನ್ ರೆಡ್ ಕಲರ್ ಲೇಸು. ಕೈಗೂ ಕೊಟ್ಟಿದ್ದಾರೆ ಈ ರೀತಿ. ಇದೊಂಥರ ಪ್ರಿಂಟ್ ಚೆನ್ನಾಗಿದೆ ಈ ಡ್ರೆಸ್ಸು. ವೇರ್ ಮಾಡಿದ್ರೆ ಹೆಂಗ್ ಕಾಣುತ್ತೆ ಅಂತ ನೋಡೋಣ. ಫ್ಯಾಬ್ರಿಕ್ ಅಂತೂ ಸಕ್ಕತ್ತಾಗಿದೆ, ಪ್ಯೂರ್ ಕಾಟನ್. ಇನ್ನ ನೆಕ್ಸ್ಟ್ ಈ ಒಂದು ಪ್ಯಾಂಟು ಸೇಮ್ ಇದೇ ರೀತಿ ಕಂಫರ್ಟಬಲ್ ಇದೆ. ಪ್ಯಾಂಟು ನಾರ್ಮಲ್ ಆಗಿ ವೇರ್ ಮಾಡ್ಬೋದು, ತುಂಬಾ ಚೆನ್ನಾಗಿ ಕಂಫರ್ಟ್ ಆಗಿರುತ್ತೆ. ಕೂತ್ರು ಇದ್ರು ಏನೂ ಆಗಲ್ಲ. ಓಕೆ, ಈಗ ವೇರ್ ಮಾಡ್ಬಿಟ್ಟು ತೋರಿಸ್ತೀನಿ ಹೇಗಿದೆ ಫಿಟ್ಟಿಂಗ್ ಅಂತ. ಇನ್ನ ಈ ಕುರ್ತಾ ಸೆಟ್ ನೋಡಿ ಎಷ್ಟು ಚೆನ್ನಾಗಿದೆ. ಆಕ್ಚುಲಿ ಇದು ನೋಡೋದಕ್ಕಿಂತ ವೇರ್ ಮಾಡದ್ಮೇಲೆ ನನಗೆ ಸಖತ್ ಇಷ್ಟ ಆಗ್ತಿದೆ. ಈ ಒಂದು ಪ್ರಿಂಟ್ ನೋಡಿ ಏನ್ ಸಖತ್ತಾಗಿದೆ ಅಲ್ಲ. ಈ ಲೇಸ್ ಅಟ್ಯಾಚ್ ಮಾಡಿರೋದು ಅಷ್ಟೇ ಎಷ್ಟು ಚೆನ್ನಾಗಿ ಒಂದು ಡೀಸೆಂಟ್ ಲುಕ್ ಅಲ್ಲಿ ಒಂದು ಅಫಿಷಿಯಲ್ ಲುಕ್ ಕೊಡೋ ತರ ಇದೆ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿರುವಂತ ಪಾಕೆಟ್ ಕೊಟ್ಟಿದ್ದಾರೆ. ಮತ್ತೆ ಸ್ಲೀವ್ಸ್ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿರುವಂತ ಲೇಸ್ ಅಟ್ಯಾಚ್ ಮಾಡಿದ್ದಾರೆ. ನಮ್ಗೆ ಈ ಲೇಸ್ ಸಖತ್ ಇಷ್ಟ ಆಯ್ತು. ಆಕ್ಚುಲಿ ನಂಗೆ ಲೇಸ್ ಅಟ್ಯಾಚ್ ಮಾಡೋದೇ ಇಷ್ಟ ಆಗಲ್ಲ, ಬಟ್ ಈ ಲೇಸ್ ಏನೋ ಒಂಥರ ಇಷ್ಟ ಆಗ್ತಿದೆ ನನಗೆ. ಪ್ಯೂರ್ ಕಾಟನ್ ಫ್ಯಾಬ್ರಿಕ್ ಕ್ವಾಲಿಟಿ ಅಂತೂ ಮಸ್ತ್ ಇದೆ. ಯಾವುದೇ ಕಾರಣಕ್ಕೂ ಮಿಸ್ ಅಂತೂ ಮಾಡ್ಕೊಳ್ಳೋದಿಕ್ಕೆ ಹೋಗ್ಬೇಡಿ. ಸೂಪರ್ ಫ್ಯಾಂಟಾಸ್ಟಿಕ್ ಆಗಿದೆ. ಇನ್ನ ಪ್ಯಾಂಟ್ ಅಂತೂ ಎಷ್ಟು ಕಂಫರ್ಟಬಲ್ ಆಗಿದೆ ಗೊತ್ತಾ. ನನಗಂತೂ ಸಖತ್ ಇಷ್ಟ ಆಗೋಯ್ತು. ನಿಜ ಮಸ್ಟ್ ಬೈ. ಇಷ್ಟು ಕಡಿಮೆ ಪ್ರೈಸ್ಗೆ ನಿಮ್ಗೆ ಇಷ್ಟು ಚೆನ್ನಾಗಿರುವಂತ ಕುರ್ತಾ ಸೆಟ್ಸ್. ಆಕ್ಚುಲಿ ನಾನು ತುಂಬಾ ಸರ್ಚ್ ಮಾಡ್ತಿರ್ತೀನಿ. ಚೀಪ್ ಅಂಡ್ ಬೆಸ್ಟ್ ಆಗಿರುವಂತ ಒಂದು ಬ್ರಾಂಡೆಡ್ ಕ್ಲಾತ್ನೇ ನಾನು ಜಾಸ್ತಿ ಸರ್ಚ್ ಮಾಡ್ತಿರ್ತೀನಿ. ಅನ್ಬ್ರಾಂಡೆಡ್ ಗಿಂತ ಬ್ರಾಂಡೆಡ್ ಸರ್ಚ್ ಮಾಡೋದೇ ಜಾಸ್ತಿ ನಾನು. ಇಷ್ಟು ಚೆನ್ನಾಗಿ ಒಂಥರ ನಾವು ಈ ಕ್ಲಾತ್ ನ ಹಾಕೊಂಡ್ರೇನೆ ಏನೋ ಒಂಥರ ಕಂಫರ್ಟಬಲ್, ಏನೋ ಒಂಥರ ಫಿಟ್ಟಿಂಗ್ ಎಲ್ಲ ಎಷ್ಟು ಚೆನ್ನಾಗಿದೆ, ನಮ್ಗೆ ಎಷ್ಟು ಖುಷಿ ಅನ್ಸುತ್ತೆ. ಈ ಡ್ರೆಸ್ಗೆ ನಾನು 10/10 ಕೊಡ್ತೀನಿ. ಸಖತ್ತಾಗಿದೆ. ಆರಾಮ್ಸೆ ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಇದು ಔಟ್ ಆಫ್ ಸ್ಟಾಕ್ ಆಗೋದಕ್ಕಿಂತ ಮುಂಚೆನೆ ಬುಕ್ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ನಿಜ ಖಾಲಿ ಆಗ್ತಿರುತ್ತೆ. ಯಾಕಂದ್ರೆ ಇಷ್ಟು ಕಡಿಮೆ ಪ್ರೈಸ್ಗೆ ಇಷ್ಟು ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂತ ಕುರ್ತಾ ಸೆಟ್ಸ್ ಸಿಗುತ್ತೆ ಅಂದ್ರೆ ಯಾರು ಕೂಡ ಬಿಡಲ್ಲ, ಎಲ್ರು ಕೂಡ ಬುಕ್ ಮಾಡ್ಕೊಳ್ತಾರೆ. ಸೊ ಅದಕ್ಕೋಸ್ಕರ ಇನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಯಾವ ಕುರ್ತಾ ಸೆಟ್ ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ನಿಮಗೆ ನನ್ನ ಕಡೆಯಿಂದ ಈ ರೀತಿಯಾದಂತ ಜೆನ್ಯೂನ್ ರಿವ್ಯೂಸ್
ಇರುವಂತ ವಿಡಿಯೋಸ್ ಬೇಕು ಅಂತಂದ್ರೆ ನೀವು ಎಸ್ ಅಂತ ಕಮೆಂಟ್ ಮಾಡಿ. ನಾನು 100% ಇನ್ನು ಮುಂದೆ ಮುಂದೆ ಆದಷ್ಟು ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಯಾವ್ದು ಸಿಗುತ್ತೆ ಅಂತ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಅಷ್ಟೇ. ಇನ್ನು ಆನ್ಲೈನ್ ಅಲ್ಲಿ ಎಷ್ಟೊಂದು ಡ್ರೆಸ್ಸಸ್ ಇರುತ್ತೆ. ಆಕ್ಚುಲಿ ಚೆನ್ನಾಗಿರೋದು ಇರುತ್ತೆ, ಚೆನ್ನಾಗಿಲ್ದೇ ಇರೋದು ಇರುತ್ತೆ. ಸೊ ಚೆನ್ನಾಗಿರೋದನ್ನ ಇವಾಗ ನಾನು ಕೂಡ ಎಷ್ಟೊಂದು ಬುಕ್ ಮಾಡ್ತೀನಿ, ಎಷ್ಟೊಂದು ಚೆನ್ನಾಗಿರಲ್ಲ, ಅದನ್ನ ನಾನು ರಿಟರ್ನ್ ಹಾಕಿರ್ತೀನಿ. ಸೊ ನಿಮ್ಗೆ ಡ್ರೆಸ್ಸಸ್ ಇವಾಗ ಆನ್ಲೈನ್ ಅಲ್ಲಿ ಅಷ್ಟು ಸರ್ಚ್ ಮಾಡಿ ರಿಟರ್ನ್ ಹಾಕಿ ಎಲ್ಲಾ ಇವಾಗ ಪೇಶನ್ಸ್ ಇರಲ್ಲ ಎಲ್ರು ವರ್ಕ್ ಮಾಡೋರ್ಗೆ ಎಲ್ರಿಗೂ. ಮತ್ತೆ ಎಷ್ಟೊಂದು ಡ್ರೆಸ್ಸಸ್ ಆಲ್ಮೋಸ್ಟ್ ಕಡಿಮೆ ಬಜೆಟ್ ಅಂತ ಬುಕ್ ಮಾಡಿರ್ತೀವಿ, ಅದು ಎಷ್ಟೊಂದು ಚೆನ್ನಾಗೇ ಇರೋದಿಲ್ಲ. ಅದನ್ನ ನಾವು ರಿಟರ್ನ್ ಹಾಕಿರ್ತೀವಿ, ಕೆಲವೊಂದು ಚೆನ್ನಾಗಿರೋದು ಬರುತ್ತೆ. ಸೊ ನಾನು ಚೆನ್ನಾಗಿರೋದನ್ನ ಆಲ್ಮೋಸ್ಟ್ ನಿಮ್ಗೆ ರಿವ್ಯೂ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ನಂದು ಜೆನ್ಯೂನ್ ರಿವ್ಯೂ ಆಗುತ್ತೆ. ನೀವ್ ಬೇಕಿದ್ರೆ ಬುಕ್ ಮಾಡ್ಕೊಂಡು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ರಿಟರ್ನ್ ಕೂಡ ಹಾಕ್ಬೋದು. ನಿಮ್ಗೆ ಯಾವ್ದೇ ರೀತಿ ಬಲವಂತ ಇಲ್ಲ. ಜಸ್ಟ್ ನಾನು ಇದು ರಿವ್ಯೂ ಕೊಡ್ತಾ ಇದೀನಿ ಅಷ್ಟೇ. ಈ ಡ್ರೆಸ್ ನ ನಾನು ಆಲ್ಮೋಸ್ಟ್ ನಾನೇ ತುಂಬಾ ಡ್ರೆಸ್ಸಸ್ ಬುಕ್ ಮಾಡ್ಕೊಂತಿರ್ತೀನಿ. ಸೊ ಅದೇ ಡ್ರೆಸ್ಸಸ್ ನ ನನ್ಗೆ ಇಷ್ಟ ಆಗಿರೋದನ್ನ ಇಷ್ಟ ಆಗಿದೆ ಅಂತ ರಿವ್ಯೂ ಕೊಡ್ತಿದ್ದೀನಿ. ಈ ಡ್ರೆಸ್ಸಸ್ ಇದೇ ರೀತಿಯಾದ ಡ್ರೆಸ್ಸಸ್ ಆಗಿರ್ಬೋದು, ಸ್ಯಾರಿ ಆಗಿರ್ಬೋದು, ಇನ್ನು ನಿಮ್ಗೆ ಯಾವ ಪ್ರಾಡಕ್ಟ್ ಮೇಲೆ ರಿವ್ಯೂ ವಿಡಿಯೋಸ್ ಬೇಕು ಅಂತ ಕೇಳಿದ್ರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಇನ್ನು ಮೇಕಪ್ ವಿಡಿಯೋಸ್ ಅಂತ ನಾನು ಮಾಡ್ತಾನೆ ಇದ್ದೀನಿ. ಆಲ್ಮೋಸ್ಟ್ ನೀವು ಮೇಕಪ್ ವಿಡಿಯೋಸ್ ನನ್ನ ಲೈಕ್ ಮಾಡಿದೀರಾ, ಮೇಕಪ್ ವಿಡಿಯೋಸ್ ಕಂಟಿನ್ಯೂ ಆಗ್ತಾ ಇರತ್ತೆ. ಸೊ ಅವಾಗ ನಾನು ಏನಾದ್ರು ಪರ್ಚೇಸ್ ಮಾಡಿದಾಗ ನಾನು ನಿಮ್ಗೆ ರಿವ್ಯೂ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ, ಇನ್ನು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಇನ್ನ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.